ಇದು ಬಿಲ್ ನನ್ನ ಹೆಸರು ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಯಮುನಾ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ಕಂಸ. ನನ್ನ ಹೆಸರು ಶ್ರೇಯ, ನಾನು 7ನೇ ತರಗತಿಯಲ್ಲಿ ಓದುತ್ತಿರುವೆನು. ನಾನು ಮಾಡುತ್ತಿರುವ ಪಾತ್ರ ಮಂತ್ರಿ. ನನ್ನ ಹೆಸರು ಸಣ್ಣ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಗುರುವಿದ. ನನ್ನ ಹೆಸರು ರಾಧಿಕಾ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ರಾತ್ರಿ ಕಂಸನ ಅರಮನೆ ಬಿಸಿಲು ಬಂತು. ಅಲ್ಲಿ ಮಂತ್ರಿ ವೈದ್ಯ ಬಿಸಿಲು ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡು ಪಕ್ಕ ಡಿವಟಿಗೆಯರು ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಲು ಹತ್ತಿ ಬರುವುದರಿಂದ ಎದುಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪುಟನಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟನ ಸ್ವಂತಾನೆ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವತ್ತ ಆಟದ ಬುಗುರಿಯಾಗಿ ಹೋದ. ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ. ಗೋವರ್ಧನ ಬೆಟ್ಟ ಹಸ್ತಿತ ಶಕ್ತಿಯಾಗಿ ಹೋಯಿತು. ಯಾರು ಈ ಕೃಷ್ಣ? ಈ ಗೊಲ್ಲರ ಕೋರಣಿಗೆ ಈ ಪಾಟಿ ಶಕ್ತಿನಾ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರಂತೆ ಒಡೆಯ. ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನಾರಿ ಶೋಧನೆ ಮಾಡೋದು? ಬೆಂಕಿ ಕೈ ತಕ್ಷಣ ಸುಡತ್ತೆ, ಹಾವು ಕಾಲಿಟ್ಟರ ತಕ್ಷಣ ಕಚ್ಚತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಅರ್ಥ. ಮಾಹಿತಿ ಸಂಗ್ರಹಣೆ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಆಹಾ, ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಇವರೇ ನಾನು ಹೇಳಿದ್ನಲ್ಲ ಆ ಇವರು. ಇವರೇ ಒಡೆಯ. ಅವರು ಇವ ಶೈಲಿಕ, ಇವ ದುರ್ವಿಧರ್. ಇದು ನಿಮ್ಮ ಕೈಯಲ್ಲ, ಕಾಲಲ್ಲ. ಇದು ನಿಮ್ಮ ಎತ್ತರ. ಶಭಾಷ್. ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಬರಾಬರಿ ಇದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಮಾನಿಗೆ ತಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ. ನೀರು ಹಚ್ಕೊಂಡು ಸಣ್ಣ ಕಿರೀಟ ಮೇಲೆ ಬೀರುತ್ತದೆ. ಆ ಕೀಲು ಎಳೆದಿದ್ರೆ ಮುಗೀತು. ಅಬ್ಬ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನು ಬುದ್ಧಿ, ಏನ್ ಕತೆ? ಪ್ರೇರಂಗೋವಿ ಕೃಷ್ಣ, ಅದೇ ಬಾಗ್ಲಲ್ಲಿ ನಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದ್ರೇನೆ ಸುಮ್ಮನೆ ಇನ್ನೊಂದು ಬಾಗಿಲು ಇಡಿ. ಇನ್ನೊಂದು ಬಾಗ್ಲ? ಎಲ್ಲರೂ ಬರೋ ಬಾಗ್ಲಲ್ಲಿ ನಾನು ಬರೋಕ್ಕಾಗತ್ತಾ? ಮತ್ತೆ ಆದ್ರೆ ಒಡೆಯ, ನಿನ್ನ ಬುರಡೆ ಒಡೆಯ ಸಂಗಡೆಯ ಆಚೆ. ನೀನು ಬಾ ಈ ಕಡೆ. ಒಬ್ಬನೇ ಆಗಬೇಕು ಅನ್ನೋದತ್ತ. ನಮ್ಮ ಪಟ್ಟದ ಆಣೆ ಹೇಗಿದೆ ಹೇಳು? ಏನು ಅದರ ಹೆಸರು? ಕುವಲಯ ಪೀಡ. ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೇಲೆ ಬೀಳತ್ತೆ. ಬೀಳಬೇಕು, ಮತ್ತೆ ಬೀಳಬೇಕು. ಕೆಲಸ ಆದ ಮೇಲೆ ಮದ್ದು ಹಾಕಿ ಅದನ್ನ ಬೇರೆ ಇನ್ನೇನಾದ್ರೂ ದಾಂಧಲೆ ಮಾಡಿಟ್ಟು ಮಕ್ಕಳ ಮರಿ ಇರ್ತಾವೆ ಪಾಪ. ಅಲ್ವೇ ಮತ್ತೆ? ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಕೊಯ್ದು ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ ಕಿಮಕ್ ಅಂದ್ರೆ ಇದು ಕೈ ಅಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ. ಮುಖ ನೋಡಿಕೊಂಡು ಯಮಪಾಶ. ಭಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲೇ ಯಾರು ನಂಬಾರ್ದು. ನಿನ್ನನ್ನು ನೀನು ಕೂಡ ಮಂತ್ರಿ. ಬಾ ಇಲ್ಲಿ ಕುತ್ಕೋ. ಇರ್ಲಿ ಬುದ್ಧಿ. ಏನು ಇರಬೇಕು? ಮಂಡೇಲಿ ಕೊಂಚ ಮಾಂಸ ಇರಬೇಕು. ನೀವು ನೋಡಿದ್ರೇನು
ಕಟಿಂಗ ಹೆಂಗದು ಕಂಟಿಗ ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನೆ ಅವ? ಅಂದ್ರೆ ತಾವು ಹೇಳೋ ತಮಗೆ ತಿಳಿಲಿಲ್ಲ ಅಲ್ಲ? ನಿಮ್ಮ ತಲೆ ಆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಮರೆಯ. ಅವನು ನಮ್ಮ ದೇವಕಿ ಮಗ ಅನ್ಸ್ತಾ ನಿಮಗೆ ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ? ದೇವಕಿ ಥರ ಅಥವಾ ವಸುದೇವನ ಥರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕಲ್ಲ. ನನ್ನ ನೋಡಿ ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಮ್ದು. ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದ್ರೆ ಆ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ್ನ ಮಕ್ಕಳು ಸೋದರ ಮಾವನ ಹೊರ್ತಾವೇನ್ರಿ? ಅಕ್ರೂರ ಹೇಳಿದ ಎದೆಯಿಂದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣನ ನುಡಿ. ನನ್ನ ಕಣ್ಣಲ್ಲಿ ಅವನಿಗೂ ಏರ್ಗೊಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮಂದಿರ ಅಭಿನಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಮೊದಲು ನುಡಿ ಕೇಳಲಿಲ್ಲ, ಕೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ ಯಾರು ಬಂದ ಹಾಗಿದೆ. ಓಹೋ ಮಹಾರಾಜ ಬಾಬಾ. ನಿದ್ರೆ ಬಂತ ಬಾವಾ? ಹ್ಞೂ, ಬರದೇ ಏನು ಆಗುತ್ತೆ? ಅರಸನ ಅಂಕೆ ಇಲ್ಲ, ದೇವದ ಕಾಟ ಇಲ್ಲ. ಬಾ ಕೂತುಕೋ. ಶಭಾಷ್ ಭಾವ. ನನ್ನ ಮನೆಯಲ್ಲಿ ನನಗೆ ವಿಚಾರ. ನನಗಂತೂ ರಾತ್ರಿಯಲ್ಲೇ ನಿದ್ದೆನೇ ಇಲ್ಲ. ರಾಜ ಕಾರ್ಯಾಣಿ ಹಾಗೆ 10 ಜನರ ಮಧ್ಯೆ ಕೂತಾಗ ಜೋಡಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚಿದ ರೆಪ್ಪೆ. ಮೊದಲಿನಿಂದಲೂ ಅಷ್ಟೇ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋರು ನಾವು ಹಾಲು ಹಿಡಿಸೋಲ್ಲ. ನಮಗೆ ಕ್ಷೀರಸಾಗರ ಮಥನದ ಕತೆ ಗೊತ್ತಲ್ಲ. ನಿಮಗೆ ಬೇಡ ದೇವಕಿ ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳಕಾಯಿ ನಿನ್ನ ಕುಡುಗೋಲು ಮಾತಾಡು ಮಹಾರಾಜ. ನೋಡಿದೆಯಾ ಇನ್ನು ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡಿಯ? ಸಂಕೋಲೆ ಹಾಕ್ಸಿದ್ದೇನೆ ನಿಜ, ಆದರೆ 100ಕ್ಕೆ 100 ಶುದ್ಧ ಪರಂಜಿದು. ಕೊರಳಿಗೆ ಮೂರೆಳೆ, ಕೈಗೆ 2 ಎಳೆಗೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದ್ದೇ. 25 ವರ್ಷ ಆಯ್ತಲ್ಲ ಮಾಡಿಸಿ. ಸ್ವಲ್ಪ ಆದರೂ ತಪ್ಪಾಗಿದೆಯೇ? ಅದು ಪ್ರೀತಿ ಅಂದ್ರೆ. ಇಲ್ಲಿ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಧುರಾಗಮದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು ಮತ್ತು ಮಧುರಾಗಿರು ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚು ಈ ಹುಡುಗರದ್ದು? ಇವತ್ತಾಗಿಲ್ಲ ಮಗ. ಯಾಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಏನೂ ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೊಯ್ಯೋ ಹಾಗಿಲ್ಲ. 4 ಗೋಡೆ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಹೊರಗೆ ಹೋಗೋ ಹಾಗಿಲ್ಲ. ಆದರೆ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಟ್ಟು ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ ಬಂಧನದಲ್ಲಿ ಇದ್ದು ನೀವು ಸ್ವತಂತ್ರರು. ನಾವು ಬಯಲಲ್ಲದಿದ್ದು ಬಂದಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ದರೆ ತಕಪಕ ಕುಂಟ. ನಾನು ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತಾವೆ. 14 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ ಎಷ್ಟು ಅಂತ ಅವನ ಕೊಲ್ಲಿಸಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ಅಷ್ಟ
ದಯವಿಟ್ಟು ಹೇಳು, ನಿನ್ನ 8ನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ನಿನ್ನ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು, ಎಲ್ಲಿ ಬಚ್ಚಿಟ್ಟಿದ್ದಿ? ದೇವಕಿಯ ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ ದೇವಕಿ. ಹೇಳು ಹೇಳು, ನಿನ್ನ ಮಾತು ನಾನು ನಂಬ್ತೀನಿ, ಹೇಳು. ಬಚ್ಚಿಟ್ಟದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ. ಮಗನ ಮತ್ತೆ ಅದೇ ಬುಬಳೆ ಹೇಳೆ ಛೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದ್ದೆ. ಎಲ್ಲ ಮಕ್ಕಳನ್ನು ಲಕ್ಷ ಮಕ್ಕಳು ಆದರೆ ಒಂದು ಮಗುನು ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಿನ್ನ ಗಂಡನ ಬಾಲ್ಯ ಸ್ನೇಹಿತೆ, ಪರಮಾಪ್ತ ಪ್ರಾಣಮಿತ್ರ, ನಿನ್ನ ಮೊದಲ ಹೆಂಡತಿ ರೋಹಿಣಿ. ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬದ್ದು ಇದ್ಗೋಳಿ ಅಲ್ಲೇ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು. ಏನು ನಿಮ್ಮ ಮಗನೇ? ಅವನು ನನ್ನ ಸಹೋದರಿಯ ಅವನು. ಸುಳ್ಳು ಕೃಷ್ಣ. ನಮ್ಮ ಮಗ ಯಾಕೆ ಆದಾನು? ಕೃಷ್ಣ ನಂದ ಮಗ. ಕೃಷ್ಣ ಯಶೋದೆ ಮಗ, ನನ್ನ ಮಗ ಅಲ್ಲ.